ನಮಸ್ಕಾರ ಎಲ್ರಿಗೂ. ಫಸ್ಟ್ ಟೈಮ್ ನಾನು ಬೆಳಗಾವಿಗೆ ಬಂದಿರೋದು. ಅದು ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋದು ಫಸ್ಟ್ ಟೈಮ್. ಅವ್ರ ಆಶೀರ್ವಾದ ಪಡ್ಕೊಂಡಿರೋದು ಖುಷಿ ಆಗ್ತಾ ಇದೆ. ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಜನ ತುಂಬ ಜಾಸ್ತಿ ಪ್ರೀತಿ ಕೊಡ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಂಗೆ ಫೀಲ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರೂ ಪ್ರೀತಿ ಎಷ್ಟು ಇದೆ ಅಂತ. ನಿಮ್ಮ ಭಾಷೆ ಚಂದ, ನಿಮ್ಮ ಪ್ರೀತಿ ಚಂದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತೆ ಬರ್ತಿರ್ತೀನಿ. ಥ್ಯಾಂಕ್ ಯು. ಹಾಂ, ಎಸ್, ನನಗೆ ಗೊತ್ತಾಗುತ್ತೆ ಮೇಡಮ್ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮೊದಲೊಂದು ಡಾನ್ಸ್ ಮಾಡ್ತಾರೆ. ಓಕೆ, ಬರಲಿ ಚಪ್ಪಾಳೆ ಅಂತ ಕೇಳ್ಕೋತಾ. ಇಲ್ಲಿ ನೀವು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಪ್ಲೀಸ್ ಸರಿ, ಮಾತಾಡ್ಬಿಡ್ತೀವಿ ರೀ ಫಸ್ಟು. ಹಳ್ಳಿ ಹಳ್ಳಿಯಿಂದ ಗಲ್ಲಿ ಗಲ್ಲಿಯಿಂದ ಗಿಲಿ ಹೇಳಿ ಸರ್. ಆವಾಗಲೇ ಹೇಳ್ದಂಗೆ ಓದ್ಸತ್ತು ಬಂದಿದೆ ಈ ಊರಿಗೆ, ಅಷ್ಟೇ ಪ್ರೀತಿ, ಅಷ್ಟೇ ಪ್ರೋತ್ಸಾಹ. ಉತ್ತರ ಕರ್ನಾಟಕಕ್ಕೆ ಬಂದರೆ ಒಂಥರ ಖುಷಿ ನಮ್ಗೆ. ಉತ್ತರ ಕರ್ನಾಟಕಕ್ಕೆ ಬಂದರೆ ನನಗೆ ಸಖತ್ ಇಷ್ಟ ಆಗೋದು ಊಟ. ಆ ರೊಟ್ಟಿ, ಆ ಶೇಂಗಾ ಚಟ್ನಿ. ಈ ಯಾವಾಗ ಕರೆದ್ರೂ ಬರ್ತೀನಿ, ಎಷ್ಟು ಸಲ ಕರೆದ್ರೂ ಬರ್ತೀನಿ ಉತ್ತರ ಕರ್ನಾಟಕಕ್ಕೆ. ಅಷ್ಟು ಖುಷಿ ಉತ್ತರ ಕರ್ನಾಟಕಕ್ಕೆ ಬರೋದು ಅಂದ್ರೆ ನಮಗೆ. ಯಾಕಂದರೆ ಉತ್ತರ ಕರ್ನಾಟಕದ ಜನ ಚಿಕ್ಕ ಕಲಾವಿದರು ದೊಡ್ಡ ಕಲಾವಿದರು ಅಂತ ನೋಡೋದಿಲ್ಲ, ಕಲಾವಿದ್ರು ಅಷ್ಟೇ ಎತ್ತು ಮೆರೆಸ್ಬಿಡ್ತಾರೆ. ಅದು ಸಖತ್ ಖುಷಿ ಆಗೋದು. ಏನಪ್ಪ? ಇಟ್ಕೊ ಬರ್ತೀನಿ. ಆದರೂ ಒಂದು ಖುಷಿ ಆಗೋದೇನಪ್ಪ ಅಂದರೆ, ಉತ್ತರ ಕರ್ನಾಟಕಕ್ಕೆ ಬಂದಾಗೆಲ್ಲ ಬರೀ ಗಂಡು ಮಕ್ಕಳೇ ಜಾಸ್ತಿ ಸೌಂಡ್ ಮಾಡ್ತಾರೆ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ಲ. ಅದೇ ಜಾಸ್ತಿ ಬೇಜಾರಾಗೋದು ನನಗೆ. ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಡ್ಬಿಟ್ಟು ಸೈಡಲ್ಲಿ ಹೆಂಗೆ ನಿಂತವ್ರು ನೋಡಿ ಪಾಪ. ವಿಶಾಲ ಹೃದಯರವ್ರು ಕಣ್ರಿ ಗಂಡ್ಮಕ್ಳು. ಇವ್ರು ಕೂತವ್ರೆ ಸುಮ್ಮನೆ ಒಂದು ಚಪ್ಪಳ ಹೊಡಿದಿಲ್ಲ, ಒಂದು ಸೌಂಡ್ ಮಾಡೋದಿಲ್ಲ. ನೋಡಿ ಅಜ್ಜಿ ಕೆಂಪಮ್ಮನ ಕಾಳಮ್ಮನ ಎಲ್ಲವಾ ನೋಡ್ರಿ, ಆ ಕಡೆಗೆ ಈ ಕಡೆ ಹೆಂಗೆ ನೋಡ್ತಾರೆ, ನಾಚಿಕೆ. ಇವ್ರು ಇಲ್ಲಿ ಕನ್ನಡಕ ಹಾಕೋರಲ್ಲ, ಇವ್ರು ಅವರು ಹೆಸ್ರೇನಮ್ಮ ನಿಮ್ಮದು? ಏನು? ಸೋನಾಕ್ಷಿ? ಶೋಭಾ? ಓ ಆಂಟಿ, ಸಾರಿ, ನಾನು ಅಜ್ಜಿ ಅಂದ್ಬಿಟ್ಟೆ. ಕತ್ಲೇನೋ ಗೊತ್ತಾಗಿಲ್ಲ. ಏನಪ್ಪ? ಹೇಳ್ತೀನಿ ಡೈಲಾಗ್ ಹೇಳ್ತೀನಿ ಇರು, ನಿಮ್ಮ ಬಗ್ಗೆನೇ ಹೇಳ್ತೀನಿ ಇರು. ನಾನು ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಯಾವಾಗಲೂ ಗಂಡು ಮಕ್ಳ ಬಗ್ಗೆನೇ ಡೈಲಾಗ್ ಹೇಳ್ತಿರ್ತೀನಿ. ಯಾಕೆಂದ್ರೆ ಅಷ್ಟು ಸೌಂಡ್ ಕೊಡ್ತಾರೆ ಯಾಕಂದ್ರಿ ಸೈಡಲ್ಲಿ ನಿಂತ್ಕೊಂಡು. ಹಂಗೇನಿಲ್ಲ ಪಾಪ, ಹೆಣ್ಮಕ್ಳು ಕೊಡ್ತಾರೆ. ಯಾಕೆಂದ್ರೆ ಅವರು ಮನೇಲಿ ಪಾತ್ರೆ ಎಲ್ಲ ಗುಡಿಸಿ ತಾರಿಸಿ ಅಡುಗೆ ಮಾಡಿ ಸ್ವಲ್ಪ ಸುಸ್ತಾಗಿ ಬಂದಿರ್ತಾರೆ. ಅದಕ್ಕೆ ಪಾಪ ಒಂಚೂರು ನೋಡುವ ಬಂದು ಅಂತ ಕೂತಿರ್ತಾರೆ ಅಷ್ಟೇ. ನೀವೆಲ್ಲ ಊರೂರು ತಿರ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಏನು ಅಕ್ಕ ಹಿಂಗೆ ಚಪ್ಪಾಳೆ ಹೊಡಿತಾರೆ, ನೀವಿಬ್ಬರೇ ಚಪ್ಪಾಳೆ ಹೊಡಿತಾರೆ. ಇದಕ್ಕೂ ನೀವಿಬ್ಬರೇ ಚಪ್ಪಾಳೆ ಹೊಡಿತಾರೆ ಅವರು. ನಾನು ಅದಕ್ಕಾರೆ ಚಪ್ಪಾಳೆ ಹೊಡೆದ್ರೆ ನಮ್ಮ ಹೆಣ್ಮಕ್ಳು ಅಂದರೆ, ಇವ್ರಿಬ್ಬರು ಬಿಡ್ರಿ ಯಾರೂ ಚಪ್ಪಾಳೆ ಹೊಡಿತಾ ಇಲ್ಲ. ತಗೋಬೋದು ಡೈಲಾಗಾ? ಅದೇ ನಾನು ಇಲ್ಲಿ ಓಸಲ್ ಬಂದಾಗ ಹೇಳಿದೆ, ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟು ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದರೆ ಎರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಏನಣ್ಣ? ಗಿಫ್ಟ್ ಕೊಟ್ಟಿದ್ದಾರೆ ಸರ್ ನಮಗೆ, ಓಪನ್ ಮಾಡಬೇಕಂತ ನಿಮ್ಮ ಅಭಿಮಾನಿಗಳು. ಸೊ ಭಾಳಷ್ಟು ಫೋಟೋಗಳನ್ನು ಮಿಕ್ಸ್ ಮಾಡಿ ನಿಮಗೊಂದು ಸವಿ ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ. ಜೊತೆಯಾಗಿ ತೊಗೊಂಡು ಒಂದು ಫೋಟೋ ಕೊಟ್ಟರೆ ಅವರು ಖುಷಿಯಾಗಿರ್ತಾರೆ. ಗಿಲ್ಲಿ ಅವರೇ, ಥ್ಯಾಂಕ್ ಯು ಸರ್. ಯಾರು ಕೊಟ್ರಿ ಥ್ಯಾಂಕ್ಸ್ ಕಣಪ್ಪ.
ಸಖತ್ ಖುಷಿ ಆಯಿತು. ಉತ್ತರ ಕರ್ನಾಟಕ ನೀನು ನಿನ್ನ ಹೆಸರೇನು? ಪ್ರಕಾಶ್. ಥ್ಯಾಂಕ್ಸ್ ಕಣ ಪ್ರಕಾಶ್. ಅಲ್ಲೊಬ್ರು ಇಟ್ಕೊಂಡು ಫೋಟೋನ ಪಾಪ ನಮಗೋಸ್ಕರ ಹೋಗಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಬಂದು ಪ್ರೀತಿಯಿಂದ ಅಭಿಮಾನಕ್ಕೋಸ್ಕರ ಕೊಡ್ತೀರ, ಅದೇ ಸಖತ್ ಖುಷಿ ಆಗೋದು. ಮತ್ತೆ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರ್ತೀನಿ. ಇನ್ನೊಂದು ನಮ್ಮ ಮಾಂತೆ ಸ್ವಾಮಿಗಳ ಬಗ್ಗೆ ನಾನು ಹೇಳಲೇಬೇಕು. ಲಾಸ್ಟ್ ಟೈಮು ಬಂದಾಗಲೂ ಮುಂಚೆನೇ ಹೇಳ್ದಂಗೆ ಅದೇ ಪ್ರೀತಿ ಅದೇ ಪ್ರೋತ್ಸಾಹ ಕೊಟ್ಟು ಕಲಾವಿದರಿಗೆ ತುಂಬ, ಇಲ್ಲಿ ನಾನು ಒಬ್ಬನೆಲ್ಲ ಬಂದಿರೋದು, ತುಂಬ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದಾರ. ಹೋದ ಸರ್ ರವಿ ಸರ್ ಬಂದಿದ್ದರು, ಸಾಧು ಸರ್ ಬಂದಿದ್ದರು, ಸುಮಾರು ಜನ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ಇಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡೋದಾಗಿರಲಿ, ಅವ್ರಿಗೆ ಬೆಂಬಲ ಕೊಡೋದಾಗಿರಲಿ ಮಾಡ್ತಾರೆ. ಈ ಮಾಂತೆ ಸ್ವಾಮಿಗಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಅವ್ರ ಮನೆ ಕರೆಸಿ ಊಟ ಮಾಡಿಸಿ ಆಶೀರ್ವಾದ ಮಾಡಿ ಕಳಿಸಿದ್ರು ಹೋದ ಸತಿ. ಅದೇ ನಾನು ಹಂಗೆ ಅವಾಗಲೇ ಹೇಳ್ದಂಗೆ ಹೋದ ಸಲ ಬಂದಾಗ ಜನ ಗುರ್ತಿಸ್ತಿದ್ರು, ಈಗ ಮೆರೆಸ್ತವ್ರೆ, ಅದೇ ಸಖತ್ ಖುಷಿ ಆಗೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಏನಣ್ಣ ತಂದು ಕೊಡ್ತಾ ಇದೆಯೇ? ಏನಣ್ಣ ಹೇಳಿಣ್ಣ. ಏನಿಲ್ಲ ನೀವು ಹೇಳಿದ್ರಣ್ಣ. ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ಹೆಸ್ರೇನಣ್ಣ? ಅಕ್ಕ ಸಾಗರ್. ಸಾಗರ್, ಥ್ಯಾಂಕ್ಸ್ ಅಣ್ಣ. ಓ ಬತ್ತಿ ತಗವ ಇರು, ಇಲ್ಲೇ ಇರ್ತೀನಿ ಕಣ, ಇನ್ನುವೇ ಇಲ್ಲೇ ಇರ್ತೀನಿ ಕಣ್ಣ, ತಗವ. ಸರಿ ಬಾಯ್ತು. ಹೇಗಿಲ್ಲ ಅವ್ರಿ ಶಾಸ್ತ್ರಿ ಬಗ್ಗೆ ಏನು ಹೇಳ್ತಾ ಇದ್ರಿ? ನಮ್ಮ ಅಜ್ಜಾರ ಬಗ್ಗೆ ಏನು ಹೇಳ್ತಾ ಇದ್ರಿ? ಅದೇ ಅವ್ರ ಪ್ರೀತಿ, ಆ ಪ್ರೋತ್ಸಾಹ. ಅಜ್ಜಾರು ನಮ್ಮ ಚಂದ್ರಶೇಖರ್ ಅಜ್ಜಾರಾಗಿರ್ಬೋದು, ಅವ್ರು ಹೇಳ್ತಾರಲ್ಲ ಸಖತ್ ಡೌನ್ ಟು ಅರ್ತ್, ಮನ್ಸನಿಗೆ ಅಮ್ಮು ಭೀಮೆ ಏನು ಹೇಳ್ತಾ, ಅದನ್ನ ನೋಡಿ ಅಜ್ಜಾರು ನೋಡೇ ಕಲ್ತಿದ್ದು ನಾನು. ಅಜ್ಜಾರು ಅವರು ಮಾರ್ಗದರ್ಶನದಿಂದ ಅವ್ರನ್ನ ನೋಡಿ, ಅವರ ಕೆಲವೊಂದು ಮಾತು ಸ್ಪೀಚ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿರೋದು ನಾನು. ಅಜ್ಜರು ನಮ್ಮ ಬಗ್ಗೆ ಅಷ್ಟೊಂದು ದೊಡ್ಡ ಮಾತುಗಳು ಆಡ್ತಾರೆ ಇಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ, ಅಂದರೆ ಅದಕ್ಕಿಂತ ಪುಣ್ಯ ಏನೇನು ಬೇಕು ಹೇಳ್ರಿ? ಹೇಳಿಣ್ಣ, ಡೈಲಾಗ್ ಹೇಳಿಣ್ಣ. ಹೇಳಿದ್ನಲ್ಲಣ್ಣ, ಇನ್ನೊಂದೆರಡು ಹೇಳಿ ಅಣ್ಣ. ಇನ್ನೆರಡು ಡೈಲಾಗ್ ಹೇಳ್ಬೇಕು. ಇದು ಬಿಗ್ ಬಾಸ್ ಡೈಲಾಗಾ? ಮೀಟ್ರಿದ್ರೆ ಲಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸಬಾರ್ದು. ಮತ್ತೆ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊನೆವರೆಗೂ ಹಿಂಗೆ ಇರಲಿ, ಅದನ್ನು ಉಳಿಸ್ಕೊಯ್ತೀವಿ. ಧನ್ಯವಾದಗಳು ಸರ್. ನಿಂತ್ಕೊಳ್ಳಿ ಸರ್. ಎಲ್ಲಿ ಉಂಟ್ರಿ? ಏನಣ್ಣ? ಅಜ್ಜಾರು ಒಂದೆರಡು ಪ್ರಶ್ನೆ ಕೇಳ್ತಾರೆ ನಮಗೆ, ನಮ್ಮ ಮಾನಶಾಸ್ತ್ರಿಗಳು. ಕಳೆದ 17 ವರ್ಷಗಳಿಂದ ಈ ನಾಡಿನಲ್ಲಿ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಸೇವೆಯನ್ನು ಮಾಡ್ತಾ ಗುರುಕುಲವನ್ನು ತೆಗೆದು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ಟಾರ್ಗಳನ್ನು ಇಲ್ಲಿ ಕರೆದು ಜನರಿಗೆ ಒಳ್ಳೆಯ ಕಾರ್ಯಕ್ರಮದ ಜೊತೆಗೆ ನಮ್ಮ ದತ್ತಿ ಇಲಾಖೆಯ ಅಂದರೆ ಏನು ದೇವಸ್ಥಾನ ಜೀವನದ ಇದ್ದಾವೆ ಅಲ್ಲೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಈ ಸಂದರ್ಭದಲ್ಲಿ ತಮಗೆ ಒಂದೆರಡು ಪ್ರಶ್ನೆನ, ಅಂದರೆ ತಮ್ಮ ಜೀವನದ ನಡೆದು ಬಂದ ದಾರಿ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳ್ತಾರೆ, ನೋಡೋಣ. ಇದಾ ಇರೋಣ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಇರು, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲಕ್ಕ, ನೀರು ಇಲ್ಲೇ ಇರ್ತೀನಿ ನಾನು. ಓದ್ಬೇಕಾ ಇದನ್ನ? ಗಿಲ್ಲಿಯವರೇ, ಅಜ್ಜರ್ ಕೇಳಿದ ಪ್ರಶ್ನೆ ಎಲ್ಲ ಇದು. ನೀವು ಬರ್ಕ ಬಂದಿದ್ದೀರಾ, ಅಜ್ಜವ್ರ ಕೈಲಿ ಕೊಟ್ಬಿಟ್ಟು ಕೇಳಿಸ್ತಾ ಇದ್ದೀರಾ ಅಲ್ವಾ? ಇದು ಪ್ರಶ್ನೆನಾ? ಗಿಲ್ಲಿಯವರೇ, ನಿಮ್ಮ ಜೀವನದಲ್ಲಿ ಮರೆಯಲಾದಂಥ ವ್ಯಕ್ತಿ ಯಾರು, ಮತ್ತು ಏಕೆ? ಈಗ ಒಬ್ಬರು ಇಬ್ಬರು ಅಂತ ಹೇಳ್ಬಿಟ್ರೆ ನೋಡ್ರಿ, ಒಬ್ಬರು ವ್ಯಕ್ತಿ ಹೆಸರು ಹೇಳ್ಬಿಟ್ರೆ ತಪ್ಪಾಗ್ಬಿಡ್ತದೆ ಅದು. ಸುಮಾರು ಜನ ಈಗ ನೋಡ್ರಿ, ಈ ಮರೆಯಲಾಗದ ವ್ಯಕ್ತಿ ಅಂದರೆ ಈಗ ಒಬ್ಬರು ಫೋಟೋ ಫ್ರೇಮ್ ತಂದು ಕೊಟ್ಟರು. ಈಗ ನಮ್ಮಿಂದ ಏನು ನಿರೀಕ್ಷೆ ಮಾಡ್ದಾನೆ ಆ ಥರ ಒಂದು ಫೋಟೋ ಫ್ರೇಮ್ ತಂದು ಕೊಟ್ಟು ಆ ಅಭಿಮಾನ ಕೊಡ್ತಾರಲ್ಲ, ಈಗ ಬಂದಾಗ ಅವ್ರು ಮರೆಯಲಾಗದ ವ್ಯಕ್ತಿಗಳು. ಎಲ್ಲ ಕಡೆನೂ ಅವರೇ, ಎಲ್ಲ ಸೈಡಲ್ಲಿ ಅವ್ರು ಮರೆಯಲಾಗದ ವ್ಯಕ್ತಿಗಳು. ಒಬ್ರಿಬ್ರು ಅಂತ ಹೇಳೋಕ್ಕಾಗಲ್ಲ. ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಮರೆಯಲಾಗದ ವ್ಯಕ್ತಿಗಳು ಅಂತ ಹೇಳ್ಬೋದು ಕರ್ನಾಟಕ ಜನತೆ. ಅವರು ನನ್ನ ಉಳಿಸ್ಕೊಂಡು ಇಲ್ಲಿವರೆಗೂ ತಂದ್ರಲ್ಲ, ಅದಕ್ಕೆ ಅವರು ಮರೆಯಲಾಗದ ವ್ಯಕ್ತಿಗಳು. ನನಗೆ ಕೇಳಂತ ಹೇಳಿಬಿಟ್ರು ಅವರು. ಇರಲಿ ಸರ್. ಒಂದು ಹಳ್ಳಿಯಲ್ಲಿ, ನೀವು ಹಳ್ಳಿಯಲ್ಲಿದ್ದಾಗ, ನಿಮ್ಮ ಊರಲ್ಲಿದ್ದಾಗ ಆ ಮಕ್ಕಳ ಜೊತೆ, ಸ್ನೇಹಿತರ ಜೊತೆ ಗದ್ದೆಯಲ್ಲಿ ಆಡೋದು, ಸ್ನಾನ ಮಾಡೋದು, ಓಡಾಡೋದು ಇರ್ತಲ್ಲ, ಅವಾಗ ಖುಷಿಯಾಗಿದ್ರ? ಅಥವಾ ಈಗ ಬಿಗ್ ಬಾಸ್ ಆದಮೇಲೆ ಎ ಸಿ ಕಾರಲ್ಲಿ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ದಲ್ಲಿ ಕನಕಪುರ, ಹಂಪಿ, ಶಿಕಾರಿಪುರ ಹೋಗ್ತಿರಲ್ಲ, ಹೀಗೆಲ್ಲ ಇದ್ದಾಗ ಖುಷಿ ಅನ್ಸುತ್ತಾ? ಯಾವುದು ಖುಷಿ ಅನ್ಸುತ್ತಾ ಸರ್? ಊರಲ್ಲಿದ್ದಾಗ ಊರು ಖುಷಿ ಇತ್ತು, ಇವಾಗ ನಾಡು ಖುಷಿ ಐತೆ. ಕರ್ನಾಟಕ ನಾಡಿನ ಜೊತೆ ಖುಷಿಯಾಗಿದ್ದೀನಿ. ಊರಲ್ಲಿದ್ದಾಗ ಒಂಥರ ಐತೆ, ಅವಾಗೇನು ಸ್ಕೂಲ್ಗೇನೋ ಹೋಯ್ತಿದೆ, ಅವಾಗ ಚೆನ್ನಾಗಿ ಖುಷಿಯಾಗಿದ್ದೆ. ಅವಾಗೇನು ಬೇರೆ ಜವಾಬ್ದಾರಿಗಳೇನು ಇಲ್ವಲ್ಲ. ಇಲ್ಲಿಗೆ ಬಂದಾಗ ಖುಷಿ ಅನ್ನೋದಕ್ಕಿಂತ ಎಲ್ಲೇ ಹೋದ್ರೂ ಗುರ್ತಿಸಿ ಮಾತಾಡಿಸ್ತಾರಲ್ಲ, ಅದು ಡಬಲ್ ಖುಷಿ. ಅದಕ್ಕಿಂತ ಇದೇ ಜಾಸ್ತಿ ಖುಷಿ ಹೇಳ್ಕೋಬೇಕು ಅಂದರೆ.
ಇದೇ ಜಾಸ್ತಿ ಖುಷಿ. ಹಾಂ ಓಕೆ ಸರ್. ಸರ್ ಒಂದು ಡಾನ್ಸ್ ಮಾಡಿಬಿಟ್ರೆ ಅವರು ಖುಷಿ ಆಗ್ತಾರೆ, ನಾವು ಖುಷಿ ಆಗ್ತೀವಿ. ಯಾವುದು ಕಥಕ್ಕಳಿ ಕುಂಪುಚ್ಚು ಅಲ್ಲ ಸರ್, ಬ್ರೇಕ್ ಮಸ್ತ್ ಮಲೈಕ, ಮಸ್ತ್ ಮಲೈಕ ಹಾಂ ನೀವು ಮಾಡಿದ ಡಾನ್ಸೇ ಸರ್, ನಾವೇನು ಹೊಸದಾಗಿ ಹಾಕಿಲ್ಲ. ಸರ್ ರೆಡಿ ಸೋ? RK ಸೌಂಡ್ ಅವರೇ, ಕಾವ್ಯ ಅವರು ಒಂದೆರಡು ಸ್ಟೆಪ್ ಹಾಕಿ ಅಂತ ಕೇಳ್ಕೊತಾ ಪ್ರೀತಿಯಿಂದ. ಸೊ ಎಲ್ಲ ಜನ ಇದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ. ಒಂದು ಕೆಲಸ ಮಾಡ್ಬಿಡಿ, ನೀವು ಬಂದ್ಬಿಡಿ ಡ್ಯಾನ್ಸ್ ಆಡೋಕ್ಕೆ. ಹಾಂ ಅವಾಗಿನ ಅದನ್ನು ಡ್ಯಾನ್ಸ್ ಮಾಡಿ ಬಂದ್ಬಿಡಿ ಅತ್ತಾಗೆ. ಬೇಡ ಡ್ಯಾನ್ಸ್ ಬೇಡ, ಸುಸ್ತಾಗ್ಬಿಡ್ತದೆ. ವಂದನ ಆ? ವಂದನ ಜನರಿಗಾಗಿ ಅಣ್ಣ. ಸತ್ಯವಾಗ್ಲೂ ಡ್ಯಾನ್ಸ್ ಬರಲ್ಲ, ಎಷ್ಟು ಬರ್ತದೆ ಅಷ್ಟು ಮಾಡ್ತೀನಿ ಅಷ್ಟೇ. ಮಾಡಿ ಸರ್. ಆರ್ ಯು ರೆಡಿ? RK ರೆಡಿ? ಕಾವ್ಯ ಮ್ಯಾಮ್, ಯುವರ್ ಟೈಮ್ ಈಸ್ ನೌ. 3, 2. ಕಾವ್ಯ ಮೇಡಮ್ ಸ್ವಲ್ಪ ಮೈಕ್ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ನಿಂತ್ಕೊಳ್ಳಿ. ಇಲ್ಲಿ ಅವ್ರು ಎಲ್ಲಿ ಹೊಂಟ್ರಿ? ಇಲ್ಲ ಊಟ ಮಾಡ್ಕೊ ಬರ್ತೀನಿ ಹೋಗಿ. ಯಾಕೆ ಏನಕ್ಕೆ ಸರ್ ಏನು ಮಾತಾಡ? ಏನಿಲ್ಲ ಮೇಡಮ್, ಜನರ ಬಗ್ಗೆ, ನಿಮ್ಮ ಅಭಿಮಾನಿಗಳ ಬಗ್ಗೆ, ನಿಮ್ಮ ಶೋ ಬಗ್ಗೆ. ಸೊ ನೀವು ಹೇಳಿ, ಆಮೇಲೆ ನಾನು ಕೇಳ್ತೇನೆ. ನಾ ಹೇಳಿದ್ನಲ್ಲ, ಅಂದರೆ ಇವ್ರು ಕೊಡ್ತಿರೋ ಪ್ರೀತಿ ಇದೆಯಲ್ಲ, ಈಗ ನೋಡಿ ಅಲ್ಲಿ ಅಷ್ಟು ಬಿಡ್ತಾನೆ ಇಲ್ಲ ಅವರು. ಆ ಫೋಟೋ ಫ್ರೇಮ್ಸ್ ಮಾತಾಡುವಾಗ್ಲೂ ಕೊಡಬೇಕು, ಅದು ನಮಗೆ ರೀಚ್ ಆಗಬೇಕು ಅಂತ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಆ ಪ್ರೀತಿಗೆ ಯಾವಾಗಲೂ ಚಿರುಣಿ ಆಗಿರ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿರೋದಕ್ಕೆ ಮಾಂತೇಶ್ ಶಾಸ್ತ್ರಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಗಿಲ್ಲಿ ಅವರು ಅಷ್ಟೊಂದು ಬರೀ ಹುಡುಗರ ಬಗ್ಗೆನೇ ಹೇಳ್ತಾ ಇದ್ರು ಅವಾಗಿಂದ. ಆ ಹುಡುಗರನ್ನ ಹೊತ್ತು ಬೆಳೆಸಿದ್ದು ಒಂದು ಹೆಣ್ಣು. ಸೊ ಫಸ್ಟ್ ನಾವೇ, ಆಮೇಲೆ ಎಲ್ಲ ಹುಡುಗರು ಬರೋದು. ಈಗ ಬರೀ ನಾನು ಹುಡುಗರ ಬಗ್ಗೆ ಒಂದೇ ಇಲ್ಲ, ಹುಡುಗರು ಅಂದ್ರೆ ಜೋರಕ್ಕೆ ಸೌಂಡ್ ಬೇಡ, ಮಾಡ್ತಾರೆ. ಪ್ರತಿ ಸಲ ಒಂದ್ ನಿಮಿಷ ಪ್ರತಿ ಸಲ ಎಲ್ಲೇ ಹೋದ್ರು ಹುಡುಗರು ಪಾಪ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಹುಡುಗರು ಹೋಗಿ ಸೈಡಲ್ಲಿ ನಿಂತಿದ್ದಾರೆ ಹುಡುಗಿರಿಗೆ ಜಾಗ ಬಿಟ್ಟು ಅಂತೆಲ್ಲ ಹೇಳ್ತೀರಾ. ಹುಡುಗಿರೇನು ಬಾಯ್ ಬಿಟ್ಟು ಕೇಳಲ್ಲ, ಅದು ಅವರೇ ಮಾಡೋದು. ಅದು ನಮ್ಮ ತಪ್ಪ? ಯಾರು ಮಾಡೋದು? ಹುಡುಗರು. ನಾವು ಕೇಳಲ್ಲ ಅದನ್ನ, ನೀವೇ ಅದನ್ನ ಮಾಡಿರೋದ್ರಿಂದ. ನೋಡು, ಇದಕ್ಕಾರು ಒಬ್ಬರ ಇವರಿಬ್ರು ಪಾಪ ಕೂತವ್ರೆ. ಇವ್ರು ಸಾಕಲ್ವಾ? ಅಷ್ಟು ಸಾಕು. ಅವರಿಬ್ರು ಅವರಷ್ಟು ಜನಕ್ಕೆ ಈಕ್ವಲ್. ಆಯ್ತು, ಒಪ್ಕೋತೀನಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಒಪ್ಕೋತೀನಿ ಮೇಡಮ್. ಆಯ್ತು, ಸುಮ್ಮನೆ ಮಾತಾಡೋಕ್ಕಾಗೋದು ಯಾಕೆ? ಮತ್ತು ಅವರಲ್ಲಿರ್ತಕ್ಕಂಥ ಭಕ್ತಿನೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸರಳ ಮನುಷ್ಯ ಅಂತಂದರೆ, ನಾನು ಅವ್ರನ್ನ ಸಂಪರ್ಕನೂ ಮಾಡಲಿಲ್ಲ, ಕಾಂಟ್ಯಾಕ್ಟೂ ಮಾಡಲಿಲ್ಲ, ಹತ್ರನೂ ಇಲ್ಲ, ಫೋನ್ಯಾಗ ಬರೀ ಮಾತನಾಡಿರೋದು. ಬರಬೇಕಪ್ಪ ಅಂತಂದ್ವಿ, ಬಂದುಬಿಟ್ರು ಅಷ್ಟೇ. ಕಾವ್ಯಕ್ಕೂ ಕೂಡ ಅಷ್ಟೇ. ಇವರೆಲ್ಲ ಒಂದು ಕೊಂಡಿಯಾಗಿ ನಿಂತ್ಕೊಂಡವ್ರು ಯಾರು ಅಂತಂದರೆ ನಮ್ಮ ಶ್ರೀಕಾಂತ್ ಪ್ರಸಾದ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ತೇವೆ, ಅವರನ್ನು ಅಭಿನಂದಿಸ್ತೇವೆ. ತಾಯಿಯ ಆಶೀರ್ವಾದದಿಂದ ಇವರು ಇನ್ನೂ ಕೂಡ ಬಾನೆತ್ತರಕ್ಕೆ ಬೆಳೀತಾರೆ ಅನ್ನುವಂಥದ್ದಕ್ಕೆ ಇವತ್ತು ನಡೆದಿರುವಂಥ ಈ ಒಂದು ಧರ್ಮಸಭೆಯ ಇವತ್ತು ನನ್ನ ಹುಕ್ಕೇರಿಯ ಪರಮ ಪೂಜ್ಯರು ಈ ವೇದಿಕೆ ಮೇಗಡೆ ಇದ್ದಾಗೇ ಆ ಒಂದು ಗಿಲ್ಲಿ ನಟ ವೇದಿಕೆಗೆ ಬಂದಾಗ ಒಂದು ಎಂಥ ಸಂದೇಶ ಆಯಿತು ಅಂತಂದರೆ, ಇನ್ನು ಮುಂದಿನ ವರ್ಷ ಬರಬೇಕು ಅಂತಂದರೆ ಬಾನೆತ್ರಕ್ಕೆ ಹೋಗಿ ಮತ್ತೆ ಈ ಜಗಕ್ಕೆ ಬರುವಂಗೆ ಆ ವ್ಯಕ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಒಂದು ದೊಡ್ಡ ಎಡಿ ಜೊತೆಗೆ ಸಣ್ಣ ಎಡಿನೂ ಕೂಡ ಬದುಕ್ತೈತೆ ಅನ್ನೋಕ್ಕೆ ಕಾವ್ಯನೂ ಕೂಡ ಕಾರಣ. ಈಗ ದೊಡ್ಡವ್ರ ಜೊತೆಗೆ ಇವರಿಬ್ಬರನ್ನು ಕೂಡ ನೀವೆಲ್ಲ ಬಿಗ್ ಬಾಸ್ದಾಗ ನೋಡಿದಿರ್ತಾನೆ. ದೊಡ್ಡ ಏಡಿ ಯಾವುದು? ಗಿಲ್ಲಿ. ಸಣ್ಣ ಏಡಿ ಯಾವುದು? ದೊಡ್ಡದು ಸಣ್ಣದು ಇಲ್ಲೇ ಕರ್ಕೊಂಬಂದೀವಿ ನಾವು ಇವತ್ತು. ಏನು ದೊಡ್ಡದು ಸಣ್ಣದು ಏನಿಲ್ಲ ಸ್ವಾಮಿ, ಇಬ್ಬರು ದೊಡ್ಡ ಏಣಿಗಳೇ. ಭಾಳ ಖುಷಿ ಆಯಿತು ಇವತ್ತು. ತಾಯಿಯ ಆಶೀರ್ವಾದ, ಅವರ ಮನೆತನಕ್ಕೆ ಆ ತಾಯಿ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ನಮ್ಮ ರಾಹುಲ್ ಸಾವ್ಕಾರು ಮತ್ತು ನಮ್ಮ ಸರ್ವೋತ್ತಮ್ ಸಾವ್ಕಾರು, ವಿಶೇಷವಾಗಿ ಸಾವ್ಕಾರು ಎದ್ದು ಹೊಂಟಿದ್ರು. ಹ್ಞೂ ಸಾವ್ಕಾರಿಗೆ ನಾನು ಒಂದು ಮಾತೇನು ಹೇಳಿದೆ ಅಂತಂದರೆ, ಆನಂತರ ನಮ್ಮ ಭಾಗದ ಒಂದು ಬಡ ಕುಟುಂಬದಿಂದ ಬಂದಂಥ ಒಬ್ಬ ನಟ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿ ಬರ್ತಾ ಇದ್ದೇನೆ ಸಾವ್ಕಾರ, ಒಂದು 2 ನಿಮಿಷ ಕೂತ್ಕೊಳ್ರಿ ಅಂತ ಹೇಳಿದಾಗ ಸಾವ್ಕಾರನೂ ಕೂಡ ಕೂತ್ಕೊಂಡಿದ್ದನ್ನು ನೋಡಿದರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಇವತ್ತು ಸರ್ಕಾರದ ಒಳಗೆ ಒಬ್ಬ ಮುಜರಾಯಿ ಇಲಾಖೆ ಒಬ್ಬ ಸದಸ್ಯನಾಗಬೇಕಾದ್ರೆ ಯಾರು ಕಾರಣ ಅಂತಂದರೆ ಒಂದು ಸತೀಶ್ ಜಾರಕಿಹೊಳಿ, ಒಂದು ಮಾಂತೇಶ್ ಕೌಜುಲ್ಗಿ ಅವರು ಕೂಡ ಕಾರಣ ಅಂತಕ್ಕಂಥದ್ದು. ನಾವು ಜಾರಕಿಹೊಳಿ ಕುಟುಂಬಕ್ಕೆ ಬರಲಿ, ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಆ ಕುಟುಂಬವನ್ನು ನಾವೆಲ್ಲರೂ ಕೂಡ ಅಭಿನಂದಿಸೋಣ ಅಂತಕ್ಕಂಥ ಮಾತನ್ನು. ಎಲ್ಲ ಚೆನ್ನಾಗಿದ್ದೀರಾ? ಅದೇ
ಫಸ್ಟು ಸಿಂಪಲಾಗಿ ಮಾತಾಡ್ಬಿಡ್ತೀನಿ, ಆಮೇಲೆ ತುಂಬ ಮಾತಾಡೋದೈತೆ. ಸ್ವಾಮಿಗಳು ಹೇಳಿದ್ರು ದುರ್ಗಾ ಪರಮೇಶ್ವರಿ ಆಶೀರ್ವಾದ ಇತ್ತು ಅದಕ್ಕೆ ಬಿಗ್ ಬಾಸಿಂದ ಅಂತ. ಇಲ್ಲ, ಸ್ವಾಮಿಗಳ ಆಶೀರ್ವಾದನೂ ತುಂಬ ಇತ್ತು. ಅವರ ಆಶೀರ್ವಾದ, ದೇವರ ಆಶೀರ್ವಾದ ಜೊತೆಗೆ ಇವರು ಒಂದು ನಡೆದಾಡೋ ದೇವರಾಗಿದ್ದರಿಂದ ಇವ್ರ ಆಶೀರ್ವಾದದಿಂದನೂ ನಾನು ಬಿಗ್ ಬಾಸಲ್ಲಿ ಗೆದ್ದಿದ್ದೀನಿ ಅಂತ ನನಗೆ ಅನಿಸ್ತದೆ. ಹೋದ ವರ್ಷ ಇಲ್ಲಿಗೆ ಬಂದಾಗ ಸ್ವಾಮಿಗಳು ಆಶೀರ್ವಾದ ಮಾಡಿದರು, ನೆಕ್ಸ್ಟ್ ವರ್ಷ ಬರೋಷ್ಟೊತ್ತಿಗೆ ಇನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತೇನೆ ನೀನು ಅಂತ ಇವ್ರ ಬಾಯಲ್ಲಿ ಅಂದಂಗೆ ಆಯಿತು. ಅದಕ್ಕೆ ಸ್ವಾಮಿಗಳಿಗೆ ಯಾವಾಗಲೂ ಚೆಲುವು ಯಾವುದೋ ಈ ಹೂಗಳಿದ್ದರು ಈ ಅಂದ ಬೇರೆ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಕೂತ್ಕೊಳ್ಳಿ ಮೇಡಮ್. ದ ಗ್ರ್ಯಾಂಡ್ ವೆಲ್ಕಮ್ ಇನ್ ಬೈಲೊಂಗಲ್ ಸಿಟಿ. ಜೋರಾದ ಚಪ್ಪಾಳೆಯೊಂದಿಗೆ ಕಾವ್ಯನ ಸ್ವಾಗತ ಮಾಡ್ಕೊಂಡು ಅಂತ ಕೇಳ್ಕೊತಾ ಒಂದು ಮಾತು ಕೇಳಿ ಮುಂದೆ ಹೋಗಿಬಿಡ್ತೀನಿ. ಕಾವ್ಯ ಮೇಡಮ್, ಗಿಲ್ಲಿಂದ ನಿಮ್ಮಿಂದ ಗಿಲ್ಲಿನ? ಇವ್ರು ಎಲ್ಲರಿಂದ ನಾವಿಬ್ರು. ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ. 40 ಕೋಟಿ ಓಟನ್ನು ತಗೊಂಡು ಪಕ್ಕದಲ್ಲಿರ್ತಕ್ಕಂಥ ಕಾವ್ಯನ್ನ ಕಾಡಿಸಿ ಪ್ರಶಸ್ತಿಗೆ ಅಂತ ಹೀರೋಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಹಿರಿಯರ ಒಂದು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಆ ಒಂದು ಧ್ವನಿ ಸುರುಳಿಯನ್ನು ಡಾಕ್ಟರ್ ಫಕೀರ್ ನಾಯ್ಕ್ ಡಿ ಗದ್ದಿಗೌಡ ಸಂಗೀತ ಮತ್ತು ಗಾಯನ ಕೃತಕ ಬುದ್ಧಿಮತ್ತೆ ಮತ್ತು ಸಮರ್ಪಣೆ